ರಾಹುಲ್ ಗಾಂಧಿಯವರ 5ನೇ ರಾಜ್ಯ ಪ್ರವಾಸ ನಡೆಯುತ್ತಿರುವಂತಹ ಜಿಲ್ಲೆಗಳ ಸ್ಥಿತಿಗತಿ ಹಾಗೂ ಸ್ಥಾನಬಲವನ್ನು ನೋಡುವುದಾದರೆ ಅಲ್ಲಿ ಕಾಂಗ್ರೆಸ್ಗೆ ತೀರಾ ಸಂಭ್ರಮ ಪಡುವ ಅಥವಾ ಸಮಾಧಾನಕರ ವಾತಾವರಣವೂ ಇಲ್ಲ. ಹೀಗಾಗಿ ಈ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾದದ್ದು ಅನಿವಾರ್ಯ. ಯಾಕೆ ಅಂತೀರಾ? ಟೇಕ್ ಅ ಲುಕ್. ರಾಹುಲ್ ಗಾಂಧಿಯವರ 5ನೇ ರಾಜ್ಯ ಪ್ರವಾಸ ಇದೀಗ ಶಿವಮೊಗ್ಗದಿಂದ ಪ್ರಾರಂಭವಾಗಿದ್ದು ತುಮಕೂರಿನಲ್ಲಿ ಅಂತ್ಯವಾಗಲಿದೆ. ಈ ಮಧ್ಯೆ ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ರಾಹುಲ್ ಪ್ರವಾಸದ ಬಸ್ ಹಾದು ಹೋಗಲಿದ್ದು 4 ಜಿಲ್ಲೆಗಳಲ್ಲಿ ರಾಹುಲ್ ಗಾಂಧಿಯ ರೋಡ್ ಶೋ, ಸಭೆ ಸಮಾರಂಭಗಳಿಗೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿವೆ. ಈ ಬಾರಿಯ ರಾಹುಲ್ ಪ್ರವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ರಂತಹ ಘಟಾನುಘಟಿಗಳು ಜೊತೆಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮನ್ನ ಬಹಳ ಸಂತೋಷದಿಂದ ನೀವೆಲ್ಲ ಬರಮಾಡ್ಕೊಳ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದಂತಹ ಸ್ವಾಗತ, ಅಭಿನಂದನೆಯನ್ನ ತಮಗೂ ಕೂಡ ಅರ್ಪಣೆಗೆ, ಮಾಧ್ಯಮ ಸ್ನೇಹಿತರು ಕೂಡ ಅರ್ಪಣೆಗೆ ನಾನು ಬಯಸ್ತಾ ಇದ್ದೇನೆ. ಬಿಜೆಪಿ ಭದ್ರಕೋಟೆಯಲ್ಲಿ ರಾಗ ರಣಕಹಳೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಗ ಕೊಡ್ತಾರ ಟಾನೆ. ಶಿವಮೊಗ್ಗ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ. ಯಡಿಯೂರಪ್ಪ ತವರು ಜಿಲ್ಲೆಯಾದ ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿಗೆ ಅದ್ಭುತ ಓಪನಿಂಗ್ ಸಿಕ್ಕಿದ್ದು 4 ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕರ್ತರು ಸೇರುವ ನಿರೀಕ್ಷೆಗಳಿವೆ. ಇನ್ನು ಈಗಾಗಲೇ ಅಮಿತ್ ಶಾ ಈ ಭಾಗಕ್ಕೆ ಬಂದು ಹೋಗಿರೋದ್ರಿಂದ ಇಲ್ಲಿಯ ಕಾರ್ಯಕರ್ತರನ್ನ ಇದೀಗ ಹುರಿದುಂಬಿಸುವ ಜವಾಬ್ದಾರಿ ರಾಗ ಮೇಲಿದೆ. ಹೀಗಾಗಿ ಭರ್ಜರಿ ಸಿದ್ಧತೆಗಳೊಂದಿಗೆ ರಾಹುಲ್ ಗಾಂಧಿ ಈ ಪ್ರವಾಸಕ್ಕೆ ಮುನ್ನುಡಿ ಹಾಡಿದ್ದಾರೆ. ಅಮಿತ್ ಶಾ ಭೇಟಿ ಕೊಟ್ಟ ಮಠಗಳಿಗೆ ರಾಹುಲ್ ಹೋಗ್ತಾರ? ಇತ್ತೀಚೆಗೆ ಇದೇ ಭಾಗಕ್ಕೆ ಬಂದು ಹೋದ ಅಮಿತ್ ಶಾ ಅಲ್ಲಿಯ ಮಠಗಳಿಗೆ ಭೇಟಿ ಕೊಡುವ ಮೂಲಕ ಲಿಂಗಾಯತ ಮತ್ತು ದಲಿತ ಮತಗಳನ್ನ ಸೆಳೆಯಲು ಪ್ರಯತ್ನ ಮಾಡಿದ್ರು. ಇದೀಗ ಅಮಿತ್ ಶಾ ಬೆನ್ನಿಗೆ ಮಧ್ಯ ಕರ್ನಾಟಕಕ್ಕೆ ಬಂದಿಳಿದಿರೋ ರಾಹುಲ್ ಗಾಂಧಿ ಅವರು ಕೂಡ ಅಮಿತ್ ಶಾ ಭೇಟಿ ಕೊಟ್ಟ ಮಠಗಳಿಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ. ಆ ಮೂಲಕ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟ ಅಮಿತ್ ಶಾಗೆ ಹೊಸದೊಂದು ಸಂದೇಶವನ್ನ ರಾಗ ರವಾನಿಸುವ ಸಾಧ್ಯತೆಗಳಿವೆ. ಮಲೆನಾಡಿನ ಶಿವಮೊಗ್ಗ, ಮಧ್ಯ ಕರ್ನಾಟಕದ ದಾವಣಗೆರೆ ಹಾಗೂ ಚಿತ್ರದುರ್ಗಗಳ ಪೈಕಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಾವಣಗೆರೆಯಲ್ಲಿ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡಿತ್ತು. ಆ ಮೂಲಕ 1.5 ದಶಕದಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಿತ್ತು. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಲೇಬೇಕಿದೆ. ಯಾಕಂದ್ರೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕೆಜೆಪಿ ನಡುವಿನ ಜಗಳ ಕಾಂಗ್ರೆಸ್ಗೆ ಲಾಭ ತಂದುಕೊಟ್ಟಿತು.
ಈ ಬಾರಿ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮದ ಕಾವು ದಾವಣಗೆರೆಯಲ್ಲಿ ಹೇಗಿದೆ, ಅದರಿಂದ ಆಗಬಹುದಾದ ಲಾಭ ನಷ್ಟಗಳೇನು ಅನ್ನೋದರ ಮೇಲೆ ಈ ಬಾರಿಯ ಚುನಾವಣೆ ರೂಪು ಪಡೆದುಕೊಳ್ಳಲಿದೆ. ಇದಕ್ಕಾಗಿ ರಾಹುಲ್ ಗಾಂಧಿ ಯಾವ ಟಾನಿಕ್ ತಂದಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕಮಾಲ್ ಮಾಡ್ತಾರ ರಾಹುಲ್. ಕೋಟೆನಾಡು ಚಿತ್ರದುರ್ಗದ ವಿಷಯಕ್ಕೆ ಬರೋದಾದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಇನ್ನುಳಿದ 2 ಕ್ಷೇತ್ರಗಳು ಬಿಜೆಪಿ ಪಾಲಾಗಿದ್ವು. ಈ ಬಾರಿಯ ಚುನಾವಣೆಯಲ್ಲಿ ಚಿತ್ರದುರ್ಗದ 6 ಕ್ಷೇತ್ರಗಳಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ಕಳೆದ ಬಾರಿ ಗೆದ್ದ ಕ್ಷೇತ್ರಗಳನ್ನಾದರೂ ಈ ಬಾರಿ ಕಾಂಗ್ರೆಸ್ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಯಂತೂ ಇದೆ. ಹಿಂದುಳಿದ ವರ್ಗಗಳಿಗೆ ಹರಿದ ಅನುದಾನ ಯೋಜನೆಗಳು ಈ ಬಾರಿಯ ಚುನಾವಣೆಯನ್ನ ಪರೀಕ್ಷೆಗೆ ಒಡ್ಡಲಿವೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳೇ ಹೆಚ್ಚಾಗಿರೋ ಕೋಟೆನಾಡಿನಲ್ಲಿ ರಾಹುಲ್ ಗಾಂಧಿ ಯಾವ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ತುಮಕೂರು ಜಿಲ್ಲೆಯ ಸ್ಥಿತಿಗತಿಗಳನ್ನ ನೋಡೋದಾದ್ರೆ, ಕಳೆದ ಚುನಾವಣೆಯಲ್ಲಿ 11 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಮಾತ್ರವೇ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಇಲ್ಲಿ ಕಾಂಗ್ರೆಸ್ನದ್ದು 6ಕ್ಕೇರದ 3ಕ್ಕಿಳಿಯದ ಪರಿಸ್ಥಿತಿ. 4 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿ ಮಿಕ್ಕ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳು ಕಳೆದ ಬಾರಿ ಜೆಡಿಎಸ್ ಪಾಲಾಗಿದ್ವು. ಇನ್ನು ಲಿಂಗಾಯತ ಪ್ರಭಾವದ 1 ಕ್ಷೇತ್ರ ಮಾತ್ರ ಬಿಜೆಪಿಯ ಪಾಲಾಗಿತ್ತು. ತುಮಕೂರಿನ ಈ ಸ್ಥಿತಿಯನ್ನ ರಾಹುಲ್ ಗಾಂಧಿಯ ಪ್ರವಾಸ ತೂಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯದ 5ನೇ ರಾಜ್ಯ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿಗೆ ದಾವಣಗೆರೆ ಹೊರತುಪಡಿಸಿದಂತೆ ಮಿಕ್ಕ 3 ಜಿಲ್ಲೆಗಳನ್ನ ಹೇಗಾದ್ರೂ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಅನಿವಾರ್ಯತೆ ಉಂಟಾಗಿದೆ. ಇದೀಗ ಪ್ರವಾಸ ಮುಂದುವರೆಸಿರುವ ರಾಹುಲ್ ಗಾಂಧಿಯವರ ರೋಡ್ ಶೋ, ರ್ಯಾಲಿ ಮತ್ತು ಸಮಾವೇಶಗಳು ಈ ಜಿಲ್ಲೆಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಅನ್ನೋದು ಚುನಾವಣೆಯ ಫಲಿತಾಂಶದ ದಿನ ಹೊರಬೀಳಬೇಕಿದೆ. ಕೇವಲ ರಾಹುಲ್ ಗಾಂಧಿ ಮಾತ್ರವಲ್ಲದೆ ಅಮಿತ್ ಶಾ ರಾಜ್ಯ ಪ್ರವಾಸ ಹಾಗೂ ಜೆಡಿಎಸ್ನ ವಿಕಾಸ ಪರ್ವ ಸಮಾವೇಶಗಳು ರಾಜ್ಯಾದ್ಯಂತ ಸೌಂಡ್ ಮಾಡ್ತಾ ಇದ್ದು ಸಾರ್ವಜನಿಕರಿಗಂತೂ ಭರಪೂರ ಮನರಂಜನೆ ನೀಡ್ತಾ ಇವೆ. ರಾಹುಲ್ ಗಾಂಧಿ ಅವರು ಈವರೆಗೆ ನಡೆಸಿದಂತಹ ಪ್ರವಾಸಗಳು ಹಾಗೂ ಇನ್ನು ಮುಂದೆ ನಡೆಸಲಿರುವಂತಹ ಪ್ರವಾಸಗಳು ರಾಜ್ಯ ರಾಜಕಾರಣದ ಮೇಲೆ ಏನೆಲ್ಲ ಪ್ರಭಾವ ಬೀರಲಿದೆ, ಅವು ಈ ಬಾರಿಯ ವಿಧಾನಸಭಾ ಚುನಾವಣೆಯ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರಲಿವೆ ಅನ್ನೋದನ್ನ ಫಲಿತಾಂಶದ ದಿನದವರೆಗೆ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.